ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಹಾಶು ಪ್ರಸಾದ್. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲ್ ಮತ್ತು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದರೆ ನಾನು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇರುವ ಫೋಟೋ ಫ್ರೇಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಇಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫೋಟೋ ಫ್ರೇಮ್ಸ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ. ಅಂದರೆ ಜಾಗ ಯಾವುದು ಅಂದರೆ ಆದಿನಾಥ್ ಇಂಡಸ್ಟ್ರೀಸ್ ಅಂತ. ಇವರ ಗೂಗಲ್ ಲೊಕೇಶನ್ ಎಕ್ಸಾಕ್ಟ್ ಆಗಿದೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ರೆಫರೆನ್ಸಿಗೆ ಗೂಗಲ್ ಲೊಕೇಶನ್ನ ರೆಫರ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಆಫ್ ಫೋಟೋ ಫ್ರೇಮ್ಸ್ ಸಿಗುತ್ತೆ, ವಿತ್ ಗ್ಲಾಸ್, ವಿತೌಟ್ ಗ್ಲಾಸ್, ವಿತ್ ಡಿಫ್ರೆಂಟ್ ಫ್ರೇಮ್ಸ್. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಿಗೋ 30 ರೂಪೀಸ್ ಫೋಟೋ ಫ್ರೇಮ್ ನಿಮಗೆ ಹೊರಗಡೆ 100 ರೂಪೀಸ್, 120 ರೂಪೀಸ್ಗೆಲ್ಲ ಸಿಗುತ್ತೆ. ಮತ್ತು ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಈ ಪ್ಲೇಸ್ ನಿಮಗೆ ಬೆಸ್ಟ್ ಆಪ್ಷನ್. ಯಾಕಂದರೆ ನಿಮಗೆ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದ್ರಿಂದ ನೀವು ಪ್ರಾಪರ್ ಆದಂಥ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭನ ಪಡಿಬೋದು. ಇದಕ್ಕೆ ನೀವು ದೊಡ್ಡ ಶಾಪ್ ಹಾಕೋಬೇಕಂತಲೇ ಇಲ್ಲ. ನೀವು ಇಲ್ಲಿ ನೋಡ್ಬೋದು 20-30 ರೂಪೀಸಿಂದ ಶುರುವಾಗೋಂಥ ವೆರೈಟೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಡಿಫ್ರೆಂಟ್ ಸೈಜಲ್ಲಿ ಅವೈಲೇಬಲ್ ಇದೆ. ಸುಮಾರು ದೇವ್ರ ಫೋಟೋ ಕಲೆಕ್ಷನ್ನು, ಸ್ವಾಮೀಜಿ ಅವರ ಕಲೆಕ್ಷನ್ನು, ಹಾಗೆ ನಿಮಗೆ ಕಸ್ಟಮೈಸೇಷನ್ ಬೇಕಾದರೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ನಿಮ್ಮ ಫೋಟೋನ ನೀವು ಅಲ್ಲೇ ಹೋಗಿ ಆರ್ಡರ್ ಮಾಡಬೇಕಂತ ಏನಿಲ್ಲ. ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಅವರಿಗೆ ಸೆಂಡ್ ಮಾಡಿದ್ರು ಸಾಕು. ಸೂಪರ್ ಆಗಿರುವಂಥ ಫೋಟೋ ಫ್ರೇಮ್ ರೆಡಿ ಮಾಡಿಕೊಡ್ತಾರೆ. ನೋಡಿ, ನಾನು ತೋರಿಸ್ತಿರೋ ಎಲ್ಲ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಮಸ್ತ್ ಯೂನಿಕ್ ಆಗಿದೆ. ಗಣೇಶ, ಕೃಷ್ಣ, ಅದರಲ್ಲೂ ನನಗೆ ಸ್ಟೋನ್ ಕಲೆಕ್ಷನ್ನಲ್ಲಿರುವ ಈ ರಾಧಾಕೃಷ್ಣ ಅಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಇದ್ರದ್ದೆಲ್ಲ ರೇಟ್ ಕೇಳಿದಾಗ ತುಂಬ ರೀಸನಬಲ್ ಅಂತಲೂ ನಂಗೆ ತುಂಬಾ ಅನ್ನಿಸ್ತು. ಇದು ಇವರ ಫ್ಯಾಕ್ಟ್ರಿ ಏರಿಯಾ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನಿಮಗೆ ಪರ್ಚೇಸ್ ಮಾಡೋದಕ್ಕೆ ಅಡ್ವಾಂಟೇಜ್ ಏನಂದರೆ, ಇಲ್ಲಿ ನೀವು ಬೇಕಾದ್ರೆ ಒಂದು ಫೋಟೋ ಫ್ರೇಮ್ ತೊಗೋಬೋದು, 10 ತೊಗೋಬೋದು, 10,000ನಾರು ತೊಗೋಬೋದು. ಎಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ, ಯಾವುದು ರೀಟೇಲ್ ಪ್ರೈಸಲ್ಲಿ ಕೊಡಲ್ಲ. ಆಮೇಲೆ ಆನ್ಲೈನ್ ಡೆಲಿವರಿ ಅವೈಲೇಬಲ್ ಇದೆ. ವಿತಿನ್ 1 ಡೇ ಅಲ್ಲಿ ಡೆಲಿವರಿ ಮಾಡ್ತಾರೆ. ನೀವೇ ಬಂದು ವಿಸಿಟ್ ಮಾಡಬೇಕಂತ ಏನೂ ಇಲ್ಲ. ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಜಸ್ಟ್ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ಅವರು ನಿಮ್ಮ ಮನೆ ಅಡ್ರೆಸ್ಗೆ ಕೂಡ ಡೆಲಿವರಿ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಅವೈಲೇಬಲ್ ಇರುತ್ತೆ. ಬೆಸ್ಟ್ ಸರ್ವಿಸ್ ಕೊಡ್ತಾರೆ. ನಿಮಗೆ ಕಟಿಂಗ್ ಏರಿಯಾ. ಇಲ್ಲಿ ಫಸ್ಟ್ ಈ ಥರ ಫ್ರೇಮ್ಸ್ನ ಕಟ್ ಮಾಡ್ಕೊತಾರೆ. ಕಟ್ ಮಾಡಿ ನೀವು ಯಾವ ಸೈಜಲ್ಲಿ ಕಸ್ಟಮೈಸೇಷನ್ ಹೇಳಿರ್ತೀರಾ ಅದರಲ್ಲಿ ಈ ಥರ ಸೈಜಲ್ಲಿ ಚಿಕ್ಕದಂದರೆ ಚಿಕ್ಕದಾಗಿ, ದೊಡ್ಡದಂದರೆ ದೊಡ್ಡದಾಗಿ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಎಲ್ಲ ಮಾಡಾದ್ಮೇಲೆ ನಿಮಗೆ ಈ ಥರ ಫ್ರೇಮ್ಸ್ ರೆಡಿ ಆಗುತ್ತೆ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೈಜಸ್ಸು ಅಷ್ಟೇ, ಚಿಕ್ಕದಿಂದ ಹಿಡಿದು ನೀವು ಎಷ್ಟು ದೊಡ್ಡದು ಬೇಕಾದ್ರೂ ಫ್ರೇಮ್ಸ್ ನೀವು ಆರ್ಡರ್ ಮಾಡ್ಬೋದು. ವೆರೈಟೀಸ್ ಏನು ಕಮ್ಮಿ ಇಲ್ಲ. ನೀವು ನೋಡ್ಬೋದು ಫಸ್ಟ್ ಈ ಥರ ಫ್ರೇಮ್ಸು ತುಂಬ ವೆರೈಟೀಸಲ್ಲಿದೆ. ಸೊ ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ಆಮೇಲೆ ಎಷ್ಟು ಬಲ್ಕ್ ಆರ್ಡರ್ ಬೇಕಾದ್ರೂ ನೀವು ಇಲ್ಲಿ ಕೊಡ್ಬೋದು. ಸೊ ನೆಕ್ಸ್ಟ್ ಹಂಗೆ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇವರ ಕಟ್ಟಿಂಗ್ ಯೂನಿಟಲ್ಲಿ ಟೋಟಲಾಗಿ 3 ಪಾರ್ಟ್ಸ್ ಇದೆ. ಚಿಕ್ಕ ಸೈಜ್ಗೆ ಒಬ್ಬರು ಕಟ್ ಮಾಡ್ತಾರೆ, ದೊಡ್ಡ ಸೈಜ್ ಆರ್ಡರ್ಸ್ಗೆ ಒಬ್ಬರು ಪರ್ಸನ್ ಫ್ರೇಮ್ಸ್ನ ಕಟ್ ಮಾಡ್ತಾರೆ. ಅದೇ ರೀತಿ ಫ್ರೇಮ್ ರೆಡಿ ಮಾಡೋದಕ್ಕೂ 3 ಪಾರ್ಟ್ ಇದೆ. ಚಿಕ್ಕ ಫ್ರೇಮ್ನ ಒಬ್ಬರು ರೆಡಿ ಮಾಡಿದರೆ, ದೊಡ್ಡ ಫ್ರೇಮ್ನ ಒಬ್ಬರು ರೆಡಿ ಮಾಡ್ತಾರೆ. ಅಲ್ಲಿ ಏನು ಕಟ್ಟಾಗಿ ಬರೋ ಪೀಸಸ್ನ ಇವರು ಈ ಥರ ಮೆಷಿನ್ನ ಯೂಸ್ ಮಾಡಿಬಿಟ್ಟು ಅದಕ್ಕೆ ಗಮ್ ಹಾಕಿ ಫ್ರೇಮ್ಸ್ನ ರೆಡಿ ಮಾಡ್ತಾರೆ. ಸೊ 3 ಪಾರ್ಟಲ್ಲಿ ಎಲ್ಲ ಥರದ ವರ್ಕು ಇಲ್ಲಿ ನಡೀತಾ ಇರುತ್ತೆ. ಚಿಕ್ಕ ಫ್ರೇಮ್ಸ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಜಾಯಿನ್ ಮಾಡಿ ರೆಡಿಯಾಗಿರೋ ಫೋಟೋ ಫ್ರೇಮ್ಸ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಅದ್ರ ನೆಕ್ಸ್ಟ್ನ ಅವ್ರು ಕೊಲೀಗ್ ಮಾಡ್ತಾರೆ. ಸೊ ಅದು ರೆಡಿ ಆದಮೇಲೆ ಪೀಸಸ್ ಎಲ್ಲ ಜಾಯಿಂಟ್ ಮಾಡಿದ್ಮೇಲೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ ತನಕ ಈ ಥರ ಫಸ್ಟು ಫ್ರೇಮ್ನ ರೆಡಿ ಮಾಡ್ಕೋತಾರೆ. ಇಲ್ಲಿ MDF ಬೋರ್ಡ್ ಕಟ್ಟಿಂಗ್ ಮಿಷಿನಲ್ಲಿ ಚಿಕ್ಕ ಸೈಜಿಂದ ದೊಡ್ಡ ಸೈಜಿಗೆ ಆರ್ಡರ್ಗೆ ತಕ್ಕಂತೆ ಬೋರ್ಡ್ನ ಫಸ್ಟು ಕಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ಗೆ ಆ ಬೋರ್ಡ್ನ ರೆಡಿ ಮಾಡಿ ಕಳಿಸ್ಕೊಡ್ತಾರೆ. ಸೊ ಇಲ್ಲಿ ಈ ಥರ ಸ್ಟಿಕ್ಕರ್ ಪ್ರಿಂಟು ಇರುತ್ತೆ. ಇದನ್ನು ಫಸ್ಟು ಬೋರ್ಡಿಗೆ ಸ್ಟಿಕ್ ಮಾಡ್ತಾರೆ. ಇಲ್ಲ ಪೇಂಟ್ ಮಾಡೋದಿದ್ರೆ ಫಸ್ಟು ಪೇಂಟ್ ಮಾಡಿ ರೆಡಿ ಮಾಡ್ಕೋತಾರೆ. ಅದಾದಮೇಲೆ ಈ ಥರ ಪೀಲ್ ಮಾಡಿಬಿಟ್ಟು ಈ ಥರ ರೆಡಿ ಇರೋ ಬೋರ್ಡಿಗೆ ಅವರು ಅದನ್ನು ಅಟ್ಯಾಚ್ ಮಾಡಿ ರೆಡಿ ಮಾಡ್ತಾರೆ. ಸೊ ರೆಡಿಯಾಗಿ ಫೋಟೋನ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಕಳಿಸಿರೋ ಬೋರ್ಡ್ಗೆ ಇವರು ಕುತ್ಕೊಂಡ್ಬಿಟ್ಟು ಹುಕ್ನ ಅಟ್ಯಾಚ್ ಮಾಡಿ ರೆಡಿ ಮಾಡಿಕೊಡ್ತಾರೆ.
ಹುಕ್ನ ಅಟ್ಯಾಚ್ ಮಾಡಿ ಆದಮೇಲೆ ಈ ಥರ ಫಸ್ಟ್ ಬೇಸ್ ಆಫ್ ಫೋಟೋ ಫ್ರೇಮ್ ರೆಡಿ ಆಗುತ್ತೆ. ಇದಕ್ಕೆ ನೆಕ್ಸ್ಟ್ ಫ್ರೇಮ್ ಹಾಕಿ ಅಟ್ಯಾಚ್ ಮಾಡೋ ಪ್ರೋಸೆಸ್ನ ತೋರಿಸ್ತೀನಿ, ನೋಡ್ಕೊಬರೋಣ ಬನ್ನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹುಕ್ಕೆಲ್ಲ ಹಾಕಿ ರೆಡಿಯಾಗಿ ಬಂದಿರೋ ಫೋಟೋಗೆ ಮೇಲೆ ಮತ್ತು ಕೆಳಗೆ ಫ್ರೇಮ್ನ ಅಟ್ಯಾಚ್ ಮಾಡೋದು ಒಬ್ಬರು ಕೆಲಸ ಆದರೆ, ಅದಕ್ಕೆ ಮಿಷಿನಲ್ಲಿ ಪಟಾಪಟ್ ಅಂತ ಸೀಲಿಂಗ್ ಮಾಡ್ಕೊತ ಅದನ್ನು ಕಂಪ್ಲೀಟ್ ಕವರ್ ಮಾಡೋದು ಇನ್ನೊಬ್ಬರು ಆಂಟಿ ಕೆಲಸ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಅವರು ಪ್ಲಾಸ್ಟರ್ನ ಎಲ್ಲ ಕಡೆ ಹಾಕಿ, ಇದು ಒಂದು ಟೈಪ್ ಸೀಲಿಂಗ್ ಆದರೆ ಅವರು ಪ್ಲಾಸ್ಟರ್ನ ಹಾಕ್ಬಿಟ್ಟು ಡಬಲ್ ಸೀಲಿಂಗ್ನ ನೆಕ್ಸ್ಟ್ ಅಕ್ಕ ಮಾಡ್ತಾರೆ. ಸೀಲೆಲ್ಲ ಹಾಕಾದ್ಮೇಲೆ ಅದಕ್ಕೆ ಪ್ರಾಪರಾಗಿ ಕವರಿಂಗ್ನ ಹಾಕಿಬಿಟ್ಟು ಅದು ಕೂಡ ನೀಟಾಗಿ ಸೀಲಾಗಿ ಎಡ್ಜಸ್ ಎಲ್ಲೂ ಡ್ಯಾಮೇಜ್ ಆಗದೆ ಇರೋ ಥರ ಪೇಪರ್ ಸೀಲಿಂಗ್ ಮಾಡಿಬಿಟ್ಟು ಅದನ್ನು ಪ್ಲಾಸ್ಟರ್ ಮಾಡೋದು ಇನ್ನೊಬ್ಬರು ಕೆಲಸ. ನಾವೊಂದು ಫೋಟೋ ಫ್ರೇಮ್ ಇಟ್ಕೊಂಡಾಗ ಅದರ ಇಂದಿನ ಪರಿಶ್ರಮ ನಮಗೆ ಕಾಣಲ್ಲ. ಈ ಥರ ಫ್ಯಾಕ್ಟ್ರಿ ಎಲ್ಲ ವಿಸಿಟ್ ಮಾಡಿದಾಗ ಅವರು ಎಷ್ಟು ರೀತಿ ಕಷ್ಟಪಟ್ಟು ನಮಗೆ ಒಂದು ಬ್ಯೂಟಿಫುಲ್ ಆದಂಥ ಫೋಟೋ ಫ್ರೇಮ್ ರೆಡಿ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ. ಬಟ್ ನನಗೆ ಅದರ ಹಿಂದೆ ಇಷ್ಟೊಂದೆಲ್ಲ ಪರಿಶ್ರಮ ಇದೆ ಅಂತ ಗೊತ್ತಿರಲಿಲ್ಲ. ನಿಮಗೇನಾದ್ರು ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ. ಸೊ ಫೈನಲ್ ಆಗಿ ರೆಡಿಯಾಗಿರೋ ಫೋಟೋ ಫ್ರೇಮ್ಸ್ ನೋಡಿ. ಸೊ ಇದು ಇವರ ಪ್ರಿಂಟಿಂಗ್ ಪ್ರೋಸೆಸ್ ಮಾಡುವಂಥ ರೂಮು. ನೀವು ಇಷ್ಟೊತ್ತು ಹೇಗೆ ಫೋಟೋ ಫ್ರೇಮ್ಸ್ ಎಲ್ಲ ರೆಡಿ ಆಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ಮೇನ್ಲಿ ಪ್ರಿಂಟಿಂಗ್ ರೆಡಿ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಕಸ್ಟಮರ್ ಯಾರೋ ಅವರು ಕಸ್ಟಮೈಸೇಷನ್ ಫೋಟೋ ಬೇಕಂತ ಕಳಿಸಿದ್ದಾರೆ. ಇದು ಆಲ್ರೆಡಿ ಪ್ರಿಂಟ್ ಆಗಿದೆ. ಅದೇ ಥರ ದೇವ್ರ ಫೋಟೋಸ್ ಎಲ್ಲ ಕೂಡ ಪ್ರಿಂಟ್ ಆಗಿದೆ. ನೀವೇ ಬರಬೇಕು ಅಂತ ಏನಿಲ್ಲ. ನೀವು ಇವರಿಗೆ ಕಾಲ್ ಮಾಡಿ ನಿಮಗೆ ಆರ್ಡರ್ ಎಷ್ಟು ಬೇಕು ವಿತಿನ್ 1 ಡೇಯಲ್ಲಿ ಕೂಡ ಫೋಟೋನ ರೆಡಿ ಮಾಡಿ ನಿಮಗೆ ಡೆಲಿವರಿ ಕೂಡ ಮಾಡ್ತಾರೆ. ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ಕೂಡ ಡೆಲಿವರಿ ಇರುತ್ತೆ. ಆಮೇಲೆ ತುಂಬ ರೀಸನಬಲ್ ಆಗಿರೋದ್ರಿಂದ ನಿಮಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇವ್ರದ್ದೇ ಓನ್ ಪ್ರಿಂಟಿಂಗ್ ಮೆಷಿನ್ ಇರೋದ್ರಿಂದ ನಿಮಗೆ ಬೇಕಾದಂಥ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ಕ್ಲಾರಿಟಿ ಆಗಿರೋ ನೀವು ಫೋಟೋ ಕಳಿಸಿದ್ರೆ ಸಾಕು, ನಿಮಗೆ ಬೇಕಾದಂಥ ಸಮಯಕ್ಕೆ ಬಲ್ಕ್ ಆರ್ಡರ್ ಆಗಿರಲಿ ಚಿಕ್ಕ ಆರ್ಡರ್ ಆಗಿರಲಿ ಅವರು ತಲುಪಿಸ್ತಾರೆ. ನೋಡ್ಬೋದು ಈ ಫೋಟೋ ಫ್ರೇಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದರ ಪ್ರೈಸ್ ಎಲ್ಲ ನೀವು ಕೇಳ್ತಿದ್ರೆ ತುಂಬಾ ಶಾಕ್ ಆಗ್ತೀರಾ. ಹೊರಗಡೆ ತಗೊಳ್ಳೋದಕ್ಕಿಂತ ನೀವು ಇಲ್ಲಿ ಪರ್ಚೇಸ್ ಮಾಡಿದರೆ ತುಂಬ ರೀಸನಬಲ್ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ನಾರ್ಮಲ್ ಫೋಟೋ ಫ್ರೇಮ್ಸ್ ಅಷ್ಟೇ ಅಲ್ಲದಲ್ಲೇ ಸ್ಟೋನ್ದು ಸಿಗುತ್ತೆ ಮತ್ತು LED ಬೇಕು ಅಂದ್ರೂ ಅದರಲ್ಲೂ ಸಿಗುತ್ತೆ. ನಾನು ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇಲ್ಲಿ ವೈರ್ ಕನೆಕ್ಷನ್ ಆಗಿದೆ. ಟಡಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ಗ್ಲಾಸ್ ಎಲ್ಲ ಏನೂ ಬೇಡ, ನಾರ್ಮಲ್ LED ಬೇಕಂದರೆ ಸ್ಟಾರ್ಟಿಂಗ್ 400 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಗ್ಲಾಸು ಇನ್ನೂ ಜಾಸ್ತಿ ಫ್ರೇಮು ಆ ಥರ ಕ್ವಾಲಿಟಿದು ಬೇಕು ಅಂದರೆ 1000+ ರೇಟಲ್ಲಿ ಇರುತ್ತೆ. ನೀವು ಹೇಗೆ ಕಸ್ಟಮೈಸೇಷನ್ ಮಾಡಿಸ್ಕೋತೀರೋ ಹಾಗೆ ಪ್ರೈಸು ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ಥರ ಸ್ಟೋನ್ಸ್ ಎಲ್ಲ ಹಾಕಿದೆ ಸಕ್ಕತ್ತಾಗಿದೆ. ಆಮೇಲೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಎಲ್ಲ ನೋಡ್ಬೋದು ರಾಧಾಕೃಷ್ಣ, ಹಾಗೆ ಶಿವ ಪಾರ್ವತಿ, ಅದೇ ಥರ ಬುದ್ಧ, ಸಿಂಗಲ್ ಕೃಷ್ಣ. ಸ್ಟೋನ್ಸ್ ಹಾಕಿರೋದ್ರಿಂದ ಆ ಫ್ರೇಮ್ದು ಲುಕ್ ಇನ್ನೂ ಜಾಸ್ತಿ ಆಗಿದೆ. ಆಮೇಲೆ ನಾನು ತುಂಬ ಆಶ್ಚರ್ಯ ಆಗಿದೆ ಏನಂದರೆ ಈ ದೊಡ್ಡ ಫ್ರೇಮ್ನ ಮೇಲೆ ಜಸ್ಟ್ 850 ರುಪೀಸ್ ಅಂದರೆ ನೀವು ಹೊರಗಡೆ ತುಂಬಾ ಕಾಸ್ಟ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಜಸ್ಟ್ 850 ರುಪೀಸ್ ಸಿಗ್ತಾರೆ. ಇಲ್ಲಿ ನೋಡ್ಬೋದು ಫೈನಲ್ ಆಗಿ ಈ ಫೋಟೋ ಫ್ರೇಮ್ ರೆಡಿಯಾಗಿದೆ. ಇಷ್ಟು ಒಂದು ಫೋಟೋ ಫ್ರೇಮ್ ರೆಡಿ ಆಗೋದಕ್ಕೆ ಎಷ್ಟು ಥರ ವರ್ಕ್ ಪ್ರೋಸೆಸ್ ಇರುತ್ತೆ ಅಂದರೆ ಕಟಿಂಗ್ ಆಗಬೇಕು, ಪ್ರೆಸ್ಸಿಂಗ್ ಆಗಬೇಕು, ಆಮೇಲೆ ಎಲ್ಲ ಆದಮೇಲೆ ಕಾರ್ನರ್ ಎಲ್ಲ ಸೇಫ್ ಮಾಡಬೇಕು, ಆಮೇಲೆ ಉಪ್ಪೆಲ್ಲ ರೆಡಿ ಮಾಡಬೇಕು. ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಬಟ್ ಇಲ್ಲಿ ನಿಮಗೆ ಸುಮಾರು ವೆರೈಟೀಸ್ ಎಲ್ಲ ಸಿಗುತ್ತೆ. ಆಮೇಲೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೂ ಕೂಡ, ಅಥವಾ ನಿಮ್ಮದೇ ಓನ್ ಫೋಟೋ ಶಾಪ್ ಏನಾದರೂ ಈ ಥರ ಫ್ರೇಮ್ ಶಾಪ್ ಇರಬೇಕು ಅಂದ್ರೂ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ಪರ್ಚೇಸ್ ಮಾಡಿ ಬಿಸ್ನೆಸ್ನು ಶುರು ಮಾಡ್ಬೋದು. ಹಾಗೆ ಒಳ್ಳೆ ರೀತಿಯಾದ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇಲ್ಲಿ ನಿಮಗೆ ಕೇವಲ 20-30 ರುಪೀಸಿಂದಲೂ ಫೋಟೋಸು ಫೋಟೋ ಫ್ರೇಮ್ಸ್ ಎಲ್ಲ ಸಿಗುತ್ತೆ. ಸೊ ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡಿ. ಹೋಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.